ಭಯಂಕರ ಕಾಲೇ ಕಟ್ಟಾಗ್ಬಿಟ್ಟೈತಲ್ಲಪ್ಪ ಗಾಡಿ ಇಲ್ಲ. ಸಬ್ಸ್ಕ್ರೈಬರ್ಸ್ ಇವಾಗಪ್ಪ ಚಾಕ್ಲೇಟ್ ಕೈ ಸನ್ನಿಧ ಬಂದಿದ್ದೀನಿ. ನನ್ನ ಮಕ್ಕಳು ಬಾಗಿಲು ತೆಗಿತಾ ಇಲ್ಲ. ನೈಟ್ ಬಂತಾ ಇರ್ತಾನೆ ಅದೇ ಎಕ್ಸ್ಪಲ್ಸ್ ಬೈಕ್ ಅವರಿಂದ ರೂಮ್ ಇರ್ತಾರೆ. ಇದು ಸರ್ಪ್ರೈಸ್ ವಿಸಿಟ್ ಕೊಡ್ತೀನಿ ನಿಮಗೆ. ಅವ್ರು ತಳ್ಳೇ ಅವಕ್ಕೆ ನಾವು ಬಂದಿರ್ತದೆ ಕಾರ್ಲೆ ಅವರಿಂದ ರೂಮ್ ತಟ್ಟ ಪಾಕ್ ನಾವು ಬೇಸ್ಮೆಂಟ್ ಅಲ್ಲಿ ಹಾಕ್ಬಿಟ್ಟವ್ರ. ಅಲ್ಲೋ ತಟ್ಟು ಸುದೀಪ್ ಎಲ್ಲಿ? ಸುದೀಪ್ ಖಾಲಿ ಮಾಡ್ಬೇಕಂತ ಕೊಡೋ. ಕೈ ಸನ್ನಿಧ ಬಂದಿದ್ದೀನಿ. ನನ್ನ ಮಕ್ಕಳು ಬಾಗಿಲು ತೆಗಿತಾ ಇಲ್ಲ. ಕಿಟಕಿ ಓಪನ್ ಮಾಡೋದಕ್ಕೆ ಬಿಟ್ಟು ಕಿಟಕಿ ನನವನ್ನ ಮಸ್ತ್ ಆಗೈತೆ ಮಾತ್ರ ವೆದರು. ವಿಡಿಯೋ ತಗೊಬೇಕು. ಹೊರಗಡೆ ಹೋಗು, ಹೊರಗಡೆ ವಿಡಿಯೋ ತಗೊಬೇಕು. ಎಬ್ಬಲಿ ನಾನು ಬಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಅಪ್ಪ ಏನು ಈ ರೇಂಜಿಗೆ ಫ್ಲಾಟ್ ಆಗುತ್ತೆ ಅವರೆಲ್ಲ. ದಿಮ್ಮಲ್ಲೇ ಕೊಟ್ರಿ ಸುದೀಪ್ಗೆ. ರಾಧಾನ ಇದ್ದ ಇಲ್ಲ ಮಗ ಎದಳಲಿ ಎದಳಲಿ ನೋಡಿದ್ವಿ. ದಿಮ್ಮಲ್ ಕೊಟ್ಮೇಲೆ ನಾವು ಅಷ್ಟೊತ್ತು ತೆಗಿತೀವಲ್ಲ. ನಿನ್ನೆಂದು ಹೇಳ್ತಾ ಹೆಂಗಿತ್ತು ಸರ್ಪ್ರೈಸ್? ಹೆಂಗಿತ್ತು ಸರ್ಪ್ರೈಸ್? ಚೆನ್ನಾಗಿತ್ತು. ಬನ್ನಿ ಇಲ್ಲ ಮಲ್ಕೊಳ್ರಿ. ಇಲ್ಲ ಜಾಸ್ತಿ ಮಾತಾಡ್ತಾನೆ. ಹಿಂದೆ ಕೂತಿರೋ ನಾನ್ ಕಾಲಿಟ್ಟು ಕೇಳ್ತಾ ಇದ್ದೀನಿ. ಅವನು ಅವಾಗ ಕಾಲಿಟ್ಟ. ಬನ್ನಿ ನಮ್ಮ ಬೈ ಇವಾಗ ಊಟ ಮಾಡಕ್ ಕರ್ಕೊಂಡು ಹೋಗ್ತಾ ಇದಾರೆ. ಊಟ ಮಾಡಿ ಪ್ಲೇಸಸ್ ಇದೆ, ಪ್ಲೇಸಸ್ ಎಲ್ಲ ನೋಡಿ ಆಮೇಲೆ ವೆದರ್ ಮಾತ್ರ ಸಕ್ಕತ್ತಾಗೈತೆ. ಸೀನ್ರಿ ಮಾತ್ರ ಕೇಳಂಗಿಲ್ಲ. ಊಟ ಮಾಡಿ ವಾಪಸ್ ತಿಂಡಿನ
ಊಟಕ್ಕೆ ಟೈಮ್ ಇದೆ ಇನ್ನ. ಸಾರಿ, ತಿಂಡಿ ಮಾಡಿ ಊರಲ್ಲಿ ಅದೇ ಇರೋದು. ಓಕೆ ಸೂಪರ್ ಆಗಿದೆಯಪ್ಪ. ಚಾಕ್ಲೇಟ್ ತಗೋಣ. ಸಬ್ಸ್ಕ್ರೈಬರ್ಸ್ಗೆ ಗಿವ್ ಅವೇ. ಎಲ್ಲೈತಿ ಇವಾಗ? ಸಬ್ಸ್ಕ್ರೈಬರ್ಸ್ ಇವಾಗಪ್ಪ ಚಾಕ್ಲೇಟ್. ಇವಾಗ ಇಲ್ಲಿ ನಮಗ್ ಸೆಟ್ ಆಗೋ ತರ ಊಟ ಯಾವ ಅಂಗಡಿಲಿ ಸಿಗುತ್ತೆ ಅಂತ ಬೇರೆ ಹುಡ್ಕೊಂಡು ಹೋಗ್ಬೇಕು. ಅದನ್ನೇ ಹುಡುಕ್ತಾ ಇದೀವಿ ಇವಾಗ, ಇಲ್ಲಿ ಎಲ್ಲಿ ಸಿಗುತ್ತೆ ಅಂತ. ಒಂದ್ ಕಡೆ ನೋಡಿದ್ವಿ, ಅಲ್ಲಿ ಕೂಡ ಕ್ಲೋಸ್ ಆಗ್ಬಿಟ್ಟಿತ್ತು. ಸೊ ಇವಾಗ ಇನ್ನೊಂದ್ ಕಡೆ ಹೋಗ್ಬೇಕು, ನೋಡೋಣ ಎಲ್ಲಿ ಸಿಗುತ್ತೆ ಅಂತ ಹುಡುಕಿ ಟಿಫನ್ ಮಾಡ್ಬೇಕು. ಟಿಫನ್ ಮುಗಿಸಿ ಆಚೆ ಯಾವ್ದಾದ್ರು ಪ್ಲೇಸ್ ಹೋಗ್ಬೇಕು. ಯಾವ ಪ್ಲೇಸ್ಗೆ ಹೋಗೋದು ಅಂತ ಪ್ಲಾನ್ ಮಾಡ್ಬೇಕು, ನೋಡೋಣ. ಯಪ್ಪ, ಇವರಲ್ಲಿ ಯಾರು ಟೂ ವೀಲರ್ ಯೂಸ್ ಮಾಡಲ್ಲ ಅನ್ಸುತ್ತೆ. ಬರೀ ಕಾರ್ ಪಾರ್ಕ್ ಮಾಡಕ್ ಜಾಗನೇ ಕೊಡೋಲ್ಲ. ಹಿಂದೆ ಒಂದ್ ಕಾರು, ಮುಂದೆ ಒಂದ್ ಕಾರು, ಹಿಂದೆ ಒಂದ್ ಕಾರು, ಮುಂದೆ ಒಂದ್ ಕಾರು. ನೋಡ್ರಿ ಉದ್ದಕ್ಕೆ ಎಷ್ಟು ಪಾರ್ಕಿಂಗ್ ಮಾಡೋರೆ. ಬರ್ತಾನೆ ಇರ್ತಾರೆ. ಇವಾಗ ಎಲ್ಲೋ ಪಾರ್ಕ್ ಮಾಡಿ ಎಲ್ಲೋ ಹೋಯ್ತಾ ಇದೀವಿ ಹೋಟೆಲ್. ಇವಾಗ ಯಾವ್ದೋ ಒಂದು ಸಿಕ್ಕೈತಂತೆ ಫೈನಲಿ ವೆಜ್ ಹೋಟೆಲ್. ನಮಗೆ ಸೆಟ್ ಆಗೋ ತರ ಇದ್ರೆ ಮೀಲ್ಸ್ ಸಾಕು, ತಿಂದು ಹೋಗ್ಬೋದು. ಫಸ್ಟು ತಿಂಡಿ ತಿಂದ್ಮೇಲೆ ಬಾಡಿ ಸ್ವಲ್ಪ ರೀಚಾರ್ಜ್ ಆದ್ರೆ ಮೈಂಡ್ ಫ್ರೀ ಆಗುತ್ತೆ. ಹೆಂಗೈತೆ ಇಡ್ಲಿ? ಬೆಂಗಳೂರು ಬಿಟ್ರೆ ಎಲ್ಲೂ ನಿಮಗೆ ಬಿಸಿ ಆ ಟೇಸ್ಟ್. ಮಸಾಲೆ ದೋಸೆ ಆರ್ಡರ್ ಮಾಡಿದೀವಿ, ನೋಡೋಣ ಹೆಂಗೈತೆ ಅಂತ. ನೋಡ್ರಿ ಎಷ್ಟು ದೊಡ್ಡದಾಗೈತೆ ಮಸಾಲೆ ದೋಸೆ. ಇಲ್ಲಿ ಇರೋ ವೆದರ್ಗೆ ಎಲ್ಲ ಬಿಸಿನೀರೇ ಕೊಡ್ತಾವ್ರೆ. ನೋಡೋಣ ಹೆಂಗೈತೆ ಟೇಸ್ಟ್. ಕೂಡ ಇಲ್ಲಪ್ಪ. ತಿಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡೋಣ. ಸಾಯಂಕಾಲ ಒಂದು ರೀಲ್ ಮಾಡೋಣಪ್ಪ. ಓ ಮಚ್ಚಿ ಆನೇಲೆ ಫುಲ್ ಮುಳ್ಗೋಯ್ತೀನಿ. ಲಕ್ಕಿ ಕಣ್ಣು ಅಷ್ಟೆಲ್ಲ ಹೇಳಕ್ ಬೇಡ. ಈಗ ಅಂತ ಇರ್ತೀನಿ, ಈಗ ಮಾತಾಡ್ತಾ ಇರ್ತಾನೆ. ಅಷ್ಟಲ್ಲಿ ಬಂದು ಸುದೀಪ್ ಹಿಂಗ್ ಕೊಡ್ತಿರ್ತಾನೆ. ಈಗ ಬಿದ್ದಾಗಿರುತ್ತೆ ಹೊಸ ಮತ್ ನಾವು ಕಡಿಬೇಕು. ಎಷ್ಟು ಸರಿ ಮಾಡಿದೆ ಅದನ್ನ? ಈ ತರ ಎಷ್ಟು ಸರಿ ಮಾಡಿ. ಗೈಸ್ ಬನ್ನಿ, ಇವಾಗ ಫೈನಲಿ ಊಟ ಎಲ್ಲ ಮುಗಿಸಿ ಸ್ಟೇ ಸ್ವಲ್ಪ ರೆಸ್ಟ್ ಮಾಡಿದಾಯ್ತು. ಸೊ ಇವಾಗ ಸ್ವಲ್ಪ ಸೆಟ್ ಆಗಿದೆ. ಸೊ ಇವಾಗ ಯಾವ್ದೋ ವಾಟರ್ ಫಾಲ್ಸ್ ಇದೆ, ಪೈಕಾರ ವಾಟರ್ ಫಾಲ್ಸ್ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಸೊ ಇವಾಗ ಅಲ್ಲಿ ಹೋಗಿ ಆ ವಾಟರ್ ಫಾಲ್ಸ್ ಹೆಂಗಿದೆ ಅಂತ ನೋಡಿ ವ್ಲಾಗ್ ನ ಕಂಟಿನ್ಯೂ ಮಾಡೋಣ. ಸೊ ಇವಾಗ ಅಲ್ಲಿ ಹೋದ್ಮೇಲೆ ವ್ಲಾಗ್ ನ ಕಂಟಿನ್ಯೂ ಮಾಡೋಣ. ಬನ್ನಿ ಇವಾಗ ಹೆಂಗಿರುತ್ತೆ ನೋಡೋಣ. ಅರ್ಜೆಂಟೀನಾ ಫ್ಲಾಗ್ ಹಾಕ್ತಿರೋಲ್ಲ. ಆಗೈತಪ್ಪ ವೆದರ್ ಮಾತ್ರ. ಅವಾಗಿಂದ ಜಾಕಿನ ಹಾಕೊಂಡ್ಬಿಟ್ಟಿದ್ನಲ್ಲ, ಚಳಿ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಚಳಿ ಚುಮ ಅನ್ಸ್ತಾ ಇದೆ. ಗೈಸ್ ಇಲ್ಲಿ ನೋಡ್ರಿ, ಫಾಲ್ಸ್ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ರು. ಫಾಲ್ಸ್ ಯಾವ ಲೆವೆಲ್ ಬೀಳ್ತಾ ಐತೆ ಅಂದ್ರೆ ರೆಡ್ ಅಲರ್ಟ್ ಹಾಕೋರೆ. ಅಲ್ಲಿ ಹೋಗಕ್ಕೆ ಬಿಡ್ತಾ ಇಲ್ಲ, ಇವಾಗ ರೆಡ್ ಅಲರ್ಟ್ ಮಾಡೋರೆ. ಇಲ್ಲಿ ನೋಡ್ರಿ ಫಾಲ್ಸ್. ನನ್ನ ಮನೆ ಆದ್ರೆ ಫಾಲ್ಸ್ ಅಂತಾನ. ಈಗ ಯಾರು ಫಾಲ್ಸ್ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ರು, ಟೈಮ್ ವೇಸ್ಟ್ ಮಾಡಿಸಿದ್ರು. ನಮ್ಮ ರಾಮನಗರಲ್ಲಿ ಲೇಕ್ ಮಸ್ತಾಗೈತಿ. ಇದಕ್ಕಿನ ಅಲ್ಲಿ ಇವ್ರು ಫೋಟೋ ತಗೊಳ್ಳೋದ್ ಬೇರೆ. ಇವ್ರು ಇದು ಫಾಲ್ಸಾ? ಏನಾರು ಹೇಳಿದ್ರ ಬಗ್ಗೆ? ಅದು ಫಾಲ್ಸ್ ಇಲ್ಲ, ಇವ್ರು ಫಾಲ್ಸ್. ಏನೋ ಕರ್ಕೊಂಬಂದು ತೋರಿಸಿದ್ರು. ಮತ್ತೆ 30 ಕಿಲೋಮೀಟರ್ ರೆಸ್ಟ್ ಐತಿ. ಇವಾಗ ಮತ್ತೆ ಹೋಗ್ಬೇಕು. ಅದೇನಾದ್ರು ಬೆಟ್ಟ ಅಂತ ಲೊಕೇಶನ್ ಕಳ್ಸವ್ರೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಹೆಂಗೈತೆ ಏನು ಅಂತ. ಇನ್ನು ವೆದರ್ ಸಕ್ಕದಾಗೈತೆ, ಚಿಲ್ಡಾಗೈತೆ ಮಾತ್ರ. ಒಳ್ಳೆ ವೆದರ್, ಪೀಸ್ ಆಗೈತೆ. ನೋಡಿ ಹೆಂಗೈತೆ ಸೀನ್. ಹೇಳ್ದಲ್ಲ ಅಷ್ಟೇ ಖುಷಿ ಆಯ್ತು. ಅಷ್ಟು ದೂರ ಎಂತ ಹೋಗೋದು ಬೇಡ ಅಂದ್ಬಿಟ್ಟು ಇವ್ರಿಗೆ ನೋಡ್ಕೊಂಡ್ಬಿಟ್ರಿ. ನೋಡಿದ್ರಿ? ಹೌದು. ಇದು ಶರ್ಟ್ ಬಿಚ್ಚ ದೇವ ಫ್ಲವರ್ ಇದ್ದಾಗ ಐತೆ ಅದು ರೋಡಲ್ಲಿ.
ಬನ್ನಿ ಇದೆ ಫಾಲ್ಸ್ ನೋಡಿದಾಯ್ತು, ಸಖತ್ತಾಗೈತೆ ಫಾಲ್ಸ್. ಮುಗಿಸ್ಕೊಂಡು ಇವಾಗ ಬೇರೆ ಕಡೆ ಹೋಗೋಣ, ಬೇರೆ ಪ್ಲೇಸ್ಗೆ. ಮ್ಯಾಗಿ ತಿನ್ಕೊಂಡು ಮನೆಗೆ ಹೋಗೋಣ. ಮನೆ ಅಂದ್ರೆ ಇಲ್ಲಿ ಸ್ಟೇಗೆ. ಭಯಂಕರ ಚಳಿ ಇದೆ, ಚಳಿಗೆ ಒಂದು ಬಿಸಿ ಬಿಸಿ ಮ್ಯಾಗಿ. ನೈಟ್ ಪಕ್ಕ ಸೀರಿಯಸ್ ನನ್ಸಂತೂ ಬ್ಲಾಕ್ ಮಾಡಕ್ಕಾಗಲ್ಲ, ಯಾವ ಪಕ್ಕ ನಡ್ಕೊಂಡು. ಬಿಡಪ್ಪ ಏನಾಗತ್ತೆ, ಅದು ಬೀಪ್ ಹಾಕಷ್ಟೇ. ಎಷ್ಟು ಕಡೆ ಆಯ್ತಾ ಬೀಪ್ ಹಾಕ್ಲಿ. ಅಯ್ಯೋ ಆ ರೂಮ್ ಹೋಗ್ರು ಅಂತ ಬರೀ ಅಮ್ಮಕ್ಕನು. ಮ್ಯಾಗಿ ತೊಗೊಂಡಿದ್ದೀವಿ, ಮ್ಯಾಗಿ ತಿಂದು ಇವಾಗ ಹೊರಡೋದು ಸ್ಟೇಗೆ. ಸ್ಟೇಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಸೊ ಗಾಯ್ಸ್, ಫೈನಲಿ ನಿದ್ದೆ ಮಾಡಿದಾಯ್ತು. ನೆನೆ ಬಂದು ಊಟ ಮಾಡಿ ಮಲ್ಕೊಂಡಿದ್ದೆ ಅಷ್ಟೇ. ಆಚೆ 2 ಪ್ಲೇಸ್ ನೋಡ್ಕೊಂಡ್ಬಂದು ಇವಾಗ ಎದ್ದು ಹೊರಡೋದು. ಇವಾಗ ಎದ್ದು ಹೊರಡ್ಬೇಕು. ಇವಾಗ ಎಲ್ಲ ಬೈಕಲ್ಲಿ ಬರ್ತಾರೆ. 5 ಜನ ಅವರು 4 ಜನ ಬೈಕಲ್ಲಿ ಬರ್ತಾರೆ. ಇನ್ನು ನಾವು ಕಾರಲ್ಲಿ ಹೋಗ್ಬೇಕು. ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದಾಯಿತು. ಒಂದು ಲಾಸ್ಟು ಈ ಕಡೆಯಿಂದ ವ್ಯೂ ನೋಡ್ಕೊಂಡು ನೋಡಿ, ಏನು ಸಕ್ಕತ್ತಾಗೈತಿ. ಮನೆಗಳು ನೋಡ್ರಿ ಹಿಂಗೆ ಕಟ್ಟವ್ರೆ. ಅದು ಗೇಮ್ ಆಟ ಸಾಮಾನು ಕಟ್ಟಂಗೆ ಐತೆ. ಸೊ ಬನ್ನಿ ಇವಾಗ ಹೊರಡೋದು ಆಯಿತು. ಊಟಿಲಿ ಇದ್ದಿದ್ದು ಒಂದಿನ ಮುಗೀತು ಅಷ್ಟೇ. ಮತ್ತೆ ಹೋಗಿ ಅದ್ರ ವೆದರ್ ಮಾತ್ರ ಸಕ್ಕದಾಗೈತೆ. ಎಷ್ಟು ಕೋಲ್ಡಾಗಿ ಚಿಲ್ಡಾಗಿ. ನೀರನ್ನ ಫ್ರಿಜ್ಜಲ್ಲಿ ಇಡೋದೇ ಬೇಡ. ಯಾರು ಫ್ರೀಜರಲ್ಲಿ ಇಟ್ಟು ಇಲ್ಲ ತಾನೆ ಇಲ್ಲಿ ಅಂಗಡಿಗಳಲ್ಲಿ ಹಾಟ್ ಇದು ಕೋಲ್ಡ್ ವಾಟರ್ ಕೇಳಿದ್ರೆ ಫ್ರೀಜರಿಂದ ಇಲ್ಲ ಹಂಗೆ ಕೊಡ್ತಾರೆ. ಅದೇ ಅಷ್ಟು ಕೋಲ್ಡ್ ಐತೆ. ಭಯಂಕರ ಐತಪ್ಪ ವೆದರ್ ಮಾತ್ರ. ಇವಾಗ ಹೋಗಿ ಹೊರಡೋದೆ ನೋಡೋಣ. ಹೋಗ್ಬೇಕಾರೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ಕೊಂಡು ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಹೋಗ್ಬೇಕು. ಸಕ್ಕದಾಗಿರುತ್ತೆ. ಹಂಗೆ ನಾವು ಸ್ವಲ್ಪ ಗಾಡಿ ಓಡಿಸೋಣ. ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ಹೋಗ್ಬೇಕು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡೋದು. ಸೊ ಬನ್ನಿ ಹೋಗೋಣ. ಆಗ್ಬಿಡೈತಿ ಇಲ್ಲಿ. ಕಾಲೇ ಹೋಗ್ಬಿಟ್ಟೈತಲ್ಲ. ಅಯ್ಯಮ್ಮ ಕಾಲು ಭಯಂಕರ ಕಾಲೇ ಕಟ್ಟಾಗ್ಬಿಟ್ಟೈತಲ್ಲಪ್ಪ. ಗಾಡಿ ಇಲ್ಲ.